ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಂಚಿಕೆಗಳು ಇಷ್ಟ ಆದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮತ್ತು ವಂಶಿಗೆ ಯಾವಾಗಲೂ ಜಗಳ ಇದ್ದಿದ್ದೆ. ಆದರೆ ಸ್ವಾತಿ ಅಜ್ಜಿ ಮತ್ತು ತಾತನ ಹತ್ರ ಹೋಗಿ ಒಂದು ಪ್ರಶ್ನೆನ ಕೇಳ್ತಾರೆ. ಅಲ್ಲ, ವಂಶಿಗೆ ಯಾಕೆ ಹುಡುಗಿರು ಅಂದರೆ ಇಷ್ಟನೇ ಆಗಲ್ಲ, ಯಾವಾಗಲೂ ಸಿಡುಕ್ತಾ ಇರ್ತಾರಲ್ಲ, ಯಾಕೆ ಅಜ್ಜಿ, ಅದರಿಂದ ಏನಾದರೂ ಕತೆ ಇದೆಯಾ ಅಂದ್ಬಿಟ್ಟು ಸ್ವಾತಿ ಕೇಳ್ತಾ ಇರ್ತಾಳೆ. ಅಯ್ಯೋ, ಅದು ಯಾಕಂತ ಹೇಳ್ತೀಯಮ್ಮ, ಅದೊಂದು ದೊಡ್ಡ ಕತೆ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಕತೆನಾ, ಏನಜ್ಜಿ ಅದು, ನನಗೆ ಹೇಳಿ, ಅವ್ರು ಯಾಕೆ ಸಿಡಮಿಡ ಅಂತಿರ್ತಾರೆ ಅಂದಾಗ ಸ್ವಾತಿ, ನಿನ್ನ ಹತ್ರನೂ ಹಂಗೆ ನಡ್ಕೊತಾನೇನಮ್ಮ ಅಂತೇಳ್ಬಿಟ್ಟು ಅಜ್ಜಿ ಕೇಳ್ತಾರೆ. ನನ್ನ ಹತ್ರ ಏನು ನಡ್ಕೊಳಲ್ಲ, ಆದರೆ ನೀವೆಲ್ಲ ಹೇಳ್ತಿರ್ತೀರಲ್ಲ, ವಂಶಿ ಯಾವ ಹುಡುಗಿನೂ ಕಣ್ಣೆತ್ತು ನೋಡಲ್ಲ, ಅವನಿಗೆ ಮದುವೆ ಪ್ರೀತಿ ಅಂದ್ರೇ ಆಗಲ್ಲ, ಅದೆಲ್ಲ ನಾನು ಕೇಳಿದಾಗ ಅನಿಸ್ತಿತ್ತು ವಂಶಿಗೆ ಯಾಕೆ ಈ ರೀತಿ ಅಂತ, ಹಾಗಾಗಿ ನಾನು ಕೇಳಿದೆ ಅಷ್ಟೇ ಅಂದ್ಬಿಟ್ಟು ಸ್ವಾತಿ ಕೇಳ್ತಾಳೆ. ಈ ಕಡೆ ಸ್ವಾತಿ ಕೇಳಿದ್ಕೆ ಅಜ್ಜಿ ಮತ್ತು ತಾತ ವಂಶಿ ಅವರ ಹಿಂದಿನ ಸ್ಟೋರಿನ ಹೇಳ್ತಾರೆ. ವಂಶಿ ಒಬ್ಬ ಹುಡುಗಿನ ತುಂಬ ಪ್ರೀತಿ ಮಾಡಿರ್ತಾನೆ. ಆ ಹುಡುಗಿ ನಂಬಿಸಿ, ಯಾವ ರೀತಿ ಪ್ರೀತಿ ಮಾಡಿ ನಂಬಿಸಿ ಅವನಿಗೆ ಮೋಸ ಮಾಡಿ ಓದ್ಲು, ಬ್ರೇಕಪ್ ಯಾಕಾಯಿತು, ಆ ಒಂದು ಹಿಸ್ಟ್ರಿನ ಅಜ್ಜಿ ಈಗ ಸ್ವಾತಿಗೆ ಹೇಳ್ತಾ ಇದ್ದಾರೆ. ಸ್ವಾತಿ ಹೇಳ್ಬೇಕಾದ್ರೆ ಅಲ್ಲಿಗೆ ನಮ್ಮ ವಂಶಿ ಹೋಗಿ, ಅಜ್ಜಿ ನಿಮಗೇನು ಮಾಡೋ ಕೆಲಸ ಇಲ್ವಾ, ಯಾಕೆ ಈ ಸ್ಟೋರಿ ಎಲ್ಲ ಇವಳಿಗೆ ಹೇಳ್ಬೇಕಾಗಿತ್ತಾ, ಇವಳಿಗೇನು ಏನೇನೋ ಕೇಳ್ತಾಳೆ, ಅವಳು ಒಂಥರ ಈ ಚಿಕ್ಕವರು ಅಲ್ಲ, ದೊಡ್ಡವರು ಅಲ್ಲ, ಏಯ್ ನಿನ್ಗೆ ಯಾಕೆ ಬೇಕು ಇದೆಲ್ಲ ಅಂದ್ಬಿಟ್ಟು ಸ್ವಾತಿ ಗದರ್ತಾರೆ. ವಂಶಿ ಗದ್ರದಾಗ, ಹೇ ವಂಶಿ, ನೀನೇನಾದರೂ ಉಳ್ಳ ಪ್ರೀತಿ ಮಾಡಿ ಮದುವೆ ಆಗಿದೆಯೋ ಇಲ್ಲ ಓಡಿಸ್ಕೊಂಬಂದು ಮದುವೆ ಆಗಿದೆಯೋ, ಈ ರೀತಿ ರೇಗಾಡ್ತಿರ್ತೀಯಲ್ಲೋ ಯಾವಾಗ್ಲೂ, ನನಗೊಂದೊಂದು ಸತಿ ಅನಿಸುತ್ತೆ ನೀವಿಬ್ಬರು ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಿದ್ದೀರೋ ಇಲ್ವೋ ಅನ್ನೋ ಒಂದು ಡೌಟು ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಕಡೆ ರಾಧಿಕಾ ನಿತಿನ್ ಅವರು ಸಹ ಹೇಳ್ತಾರೆ. ಪ್ರತಿ ವಿಚಾರಕ್ಕೂ ನಿತಿನ್ ಮೇಲೆ ಹೋಗಿ ರಾಗಿಣಿ ಬೀಳ್ತಾ ಇರ್ತಾಳೆ. ನಿತಿ ಅವಳಂತೂ ಮರೆತು ಅವನ ಜೊತೆ ಆರಾಮಾಗಿದ್ದಾಳೆ, ನೀನಂತೂ ನನ್ನ ಜೊತೆ ಆರಾಮಾಗಿರಬಾರ್ದಾ ಅಂತೇಳ್ಬಿಟ್ಟು ಹೇಳ್ತಿರ್ತಾರೆ. ಇನ್ನು ರಾಧಿಕಾ, ಹೌದು ನೀತಿ, ನೀನು ರಾಗಿಣಿ ಮದುವೆ ಆದರೆ ಆರಾಮಾಗಿ ಹೋಗಿ ನಮ್ಮನೆ ನಾವು ಸೆಟ್ಲ್ ಆಗ್ಬೋದು, ಈ ಕೊಂಪೆಯಲ್ಲಿ ನಾವ್ಯಾಕಿರಬೇಕು ಅಂತೇಳ್ಬಿಟ್ಟು ರಾಧಿಕಾ ಹೇಳಿದಾಗ, ನೋಡು ಅಮ್ಮ, ನೀನು ಜಾಸ್ತಿ ಮಾತಾಡಬೇಡ, ನೀನು ಎಂಥ ವಿಷಯದಾವು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಿನ್ಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಗ್ತಾ ಇರೋ, ನಾನು ಮಾತ್ರ ಇಲ್ಲಿಗೆ ಬರಲ್ಲ, ನಾನು ಪ್ರೀತಿ ಮಾಡಿದ ಹುಡುಗಿ ನನಗೇನು ಮೋಸ ಮಾಡಿಲ್ಲ, ಅವ್ರು ಯಾವ ಕಷ್ಟಕ್ಕೆ ಕಟ್ಬಿದ್ದಿದ್ರೋ ಗೊತ್ತಿಲ್ಲ ಅಂದ್ಬಿಟ್ಟು ನಿತ್ಯ ಹೇಳ್ತಾ ಇರ್ತಾನೆ. ಅಯ್ಯೋ ಅತ್ತೆ, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತೇಳ್ಬಿಟ್ಟು ರಾಗಿಣಿ ಕೋಪ ಮಾಡ್ಕೊಂಡು ಹೋದರೆ ಇನ್ನು ಸ್ವಾತಿಗೆ ಅನುಮಾನ ಜಾಸ್ತಿ ಆಗ್ತಿರುತ್ತೆ. ಈ ಕಡೆ ವಂಶಿಗೆ ಯಾಕೆ ಹುಡುಗಿರಂದ್ರೆ ಇಷ್ಟ ಆಗಲ್ಲ, ಮದುವೆ ಅಂದರೆ ಇಷ್ಟ ಇಲ್ಲ ಅಂದರೆ ಅದೇ ಹುಡುಗಿ ಪ್ರೀತಿ ಮಾಡಿ ವಂಶಿನ ಇನ್ನೇನು ಮದುವೆ ಆಗಬೇಕು ಆ ಒಂದು ಸಂದರ್ಭದಲ್ಲಿ ಮೋಸ ಮಾಡಿ ಓದ್ಲಮ್ಮ. ಅವತ್ತಿಂದ ನಮ್ಮ ವಂಶಿಗೆ ಈ ಮದುವೆ, ಈ ಸಂಬಂಧಗಳು, ಈ ಪ್ರೀತಿ ಇದು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಆದರೆ ನಾವೇನು ಮಾಡೋದು, ವಯಸ್ಸಾಗಿರೋ ಜೀವಗಳು, ನಮಗೆ ಮೊಮ್ಮಕ್ಕಳು ನಾಡಿಸ್ಬೇಕು, ಸೊಸೆ ನೋಡಬೇಕು ಅನ್ನೋ ಆಸೆ. ನಾವು ತುಂಬ ಸಲ ವಂಶಿಗೆ ಹೇಳ್ತಿದ್ದೋ, ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀವಿ ಕಣೋ ಅಂತ. ಆದರೆ ವಂಶಿ ಕಡ್ಡಿ ತುಂಡಾಗೋ ಥರ ಹೇಳ್ಬಿಟ್ಟಿದ್ದ, ನನಗೆ ಯಾವ ಮದುವೆನೂ ಬೇಡ ಅಂತ. ಆದರೆ ನಿನ್ನನ್ನು ಮದುವೆ ಆಗಿ ಬಂದಿರೋದೇ ದೊಡ್ಡ ಆಶ್ಚರ್ಯ ಅಂದ್ಬಿಟ್ಟು ಕಡೆ ಭವಾನಿ ಅಜ್ಜಿ ಹೇಳ್ತಿದ್ರೆ ನಮ್ಮ ಸ್ವಾತಿಗೆ ಅನುಮಾನ ಜಾಸ್ತಿ ಆಗ್ತಿರುತ್ತೆ. ಅಲ್ಲ, ಇವ್ರಿಗೇನು ಕಮ್ಮಿ ಆಗಿದೆ, ಅಲ್ಲ ಈ ಇವನ್ನ ಯಾಕೆ ಬಿಟ್ಟೋಗಿರಬೇಕು, ಮೋಸ್ಟ್ಲಿ ಸಿಡ್ಕೊಂಡಿರ್ತಾರಲ್ಲ ಅದಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ಗೊಣಗ್ತಾ ಇರ್ತಾಳೆ. ಇನ್ನು ರೋಮಿಗೆ ಬಂದಮೇಲೆ ವಂಶಿ ಕೂತಿದ್ದಾಗ, ಅಲ್ಲ ರೀ, ನಿಮ್ಮನ್ನು ಯಾರ್ರೀ ಬೇಡ ಅಂತ ಓದೋರು, ಇಷ್ಟು ಚೆನ್ನಾಗಿದ್ದೀರಾ, ನಿಮ್ಗೇನು ಕಡಿಮೆ, ಎಲ್ಲದರಲ್ಲೂ ಹಣದಲ್ಲೂ ಐಶ್ವರ್ಯದಲ್ಲೆಲ್ಲ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಸ್ವಾತಿ ಹೇಳಿದಾಗ, ನಿನ್ಗೆ ಯಾಕೆ ಬೇಕದಲ್ಲ, ನಿಂದು ಎಷ್ಟಾಯಿತೋ ಅಷ್ಟು ನೋಡ್ಕೊಂಡು ಹೋಗೆ ಅಂತೇಳ್ಬಿಟ್ಟು ವಂಶಿ ಹೇಳಿದಾಗ, ಅಯ್ಯಯ್ಯೋ ಒಳ್ಳೆ ಹಂಗೆ ಸಿಡ್ಕುಮುತಿ ಸಿದ್ದಪ್ಪ ಆಡ್ದಂಗೆ ಆಡ್ತಿರಲ್ಲ, ಏನೋ ಕೇಳಿದ್ನಪ್ಪ, ನೀವಂತೂ ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೇದು ಮಾಡಿದ್ದೀರಾ, ಆ ಕರ್ಟಸಿಯಿಂದ ಕೇಳಿದೆ, ಅದಕ್ಕೆ ನೀವ್ಯಾಕೆ ಹಿಂಗಾಡ್ತಾ ಇದ್ದೀರಾ ಅಂದ್ಬಿಟ್ಟು ಸ್ವಾತಿ ಕೇಳಿದಾಗ, ನೋಡು, ಆ ವಿಚಾರಕ್ಕೆಲ್ಲ ನೀನು ತಲೆ ಹಾಕಕ್ಕೆ ಹೋಗ್ಬೇಡ, ಅದು ಒಂದು ದೊಡ್ಡ ದುರಂತ, ನನ್ನ ಜೀವನದಲ್ಲಿ ಅದು ಏನು ಆಗಬಾರ್ದಿತ್ತೋ ಅದೇ ಆಗೋಯ್ತು ಬಿಡು, ಅದನ್ನೆಲ್ಲ ಬಿಟ್ಟು ನಾನು ಮುಂದಕ್ಕೆ ಬಂದುಬಿಟ್ಟಿದ್ದೀನಿ, ನನಗೀಗೆ ಬಿಸ್ನೆಸ್ ಟೆನ್ಷನ್, ತಲೆ ಬೇರೆ ನೋವ್ತಾ ಇದೆ, ನೀನು ಇನ್ನೂ ಕಾಟ ಕೊಟ್ಟು ತಲೆ ನೋವು ಬರೆಸ್ಬೇಡ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಆಯಿತು, ನಿಂದು ಸ್ಟೋರಿ ಏನು ಅಂತ ನಾನು ತಿಳ್ಕೊತೀನಿ, ಅಜ್ಜಿ ಥರ ಕೇಳ್ತಿದ್ರೆ ನನ್ನ ಕಣ್ತಪ್ಪಿಸಿ ಕರ್ಕೊಬಂದ್ರ ಅಲ್ವಾ, ನಾನು ತಿಳ್ಕೊತೀನಿ ಅಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಆದರೆ ವಂಶಿ ಮನಸ್ಸಲ್ಲಿ ಆರಲ್ಲಾಗದಿರೋ ನೋವಿರುತ್ತೆ, ಹಿಂದೆ ಅವನ ಪ್ರೀತಿಲಾಗಿರೋ ಮೋಸಕ್ಕೆ, ಅದನ್ನು ಈಗ ಸ್ವಾತಿ ತಿಳ್ಕೊಬೇಕು ಅಂತಿದ್ದಾಳೆ. ಸ್ವಾತಿಗೆ ವಂಶಿ ಮೇಲೆ ಪ್ರೀತಿ ಶುರುವಾಗಿದೆ ಅನಿಸುತ್ತೆ. ಸೊ ಹಂಗಾಗಿ ವಂಶಿಯಿಂದ ಹೆಚ್ಚೆಚ್ಚು ತಿಳ್ಕೋಬೇಕು ಅಂತ ಸ್ವಾತಿ ಮುಂದಾಗಿದ್ದಾಳೆ. ನೋಡೋಣ ಈ ಪ್ರೀತಿ ಎಷ್ಟು ಬೇಗ ಹೇಳ್ಕೊತಾಳೆ ಸ್ವಾತಿ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ, ಜೋಡಿ ಇಷ್ಟ ಆದರೆ ಲೈಕ್ ಮಾಡಿ.